ಇನ್ನೊಂದು ಎಲ್ಲಾ ವಿಷಯದಾಗ ಬರೇ ಹುಡುಗರ ಪೂರ ಅಂದ್ರ ಮೋಸ ಹೋಗ್ತಾ ಇರ್ತ ತಿಳ್ಕೊಂಡಿರಲ್ಲ. ನಂಗೆ ಬಂದದ ಒಂದು DM ಸ್ಟೋರಿ ಹೇಳ್ತಂಕ. ಹೆಂಗಂದ್ರ ಇಲ್ಲೇನ ನಮ್ಮ ಹುಕ್ಕೇರಿ ತಾಲೂಕು ಇಲ್ಲೇ ಭಾಳ ದೂರ ನಮ್ಮ ಊರದಿಂದ ಒಂದು 5-6 ಕಿಲೋಮೀಟರ್ದಾಗ ಸ್ಟೋರಿ ನಡೆದಿರ್ಬೇಕಿದ. ಅದಂದ್ರೆ ಹುಡುಗಿ ಇಲ್ಲೇ ಸಮೀಪದಾಗಿದ್ದಾಳೆ. ಯಾರಂತ ನಂಗೆ ಹೆಸರು ಗೊತ್ತಿಲ್ಲ, ಹೆಸರು ಎಕ್ಸ್ಪ್ಲೇನ್ ಮಾಡಿಲ್ಲ. ಆ್ಯಕ್ಚುಲಿ ಈಗ ನಂಗೆ ಇದನ್ನು DM ಮಾಡಿದ್ದ ಕೇಳು, ಅದನ್ನ ಹುಡುಗಿ ನಂಗೆ DM ಮಾಡಿಳು, ಬಟ್ ಹುಡುಗನ ಥರ ಮೆಸೇಜ್ ಮಾಡಿರೋದನ್ನ. ಆಕಿನ ಲವ್ ಸ್ಟೋರಿ ಎಷ್ಟು ಲೈಕ್ ಬರ್ತಾವತ್ತ ನೋಡೋದ ಇಂಟ್ರೆಸ್ಟ್ ಇತ್ತು. ಅದ್ರ ಸಲುವಾಗಿ ನಂಗೆ DM ಮಾಡಿ ವಿಡಿಯೋ ಮಾಡಕ್ಕೆ ಆ್ಯಕ್ಚುಲಿ ನಾ ಮಾಡಲಿಲ್ಲ ಅದನ್ನು. ನಂಗೆ ಯಾಕೂ ಇಷ್ಟ ಆಗಲಿಲ್ಲ, ಅದ ಮಾಡಲಿಲ್ಲ. ಬಟ್ ಹೆಂಗಂದ್ರೆ ಅವ್ರ ರಿಲೇಷನ್ಶಿಪ್ 6-7 ವರ್ಷ ಅವ್ರ ರಿಲೇಷನ್ಶಿಪ್ ಅಂದ್ರೆ 6-7 ವರ್ಷ ಲವ್ ಮಾಡಿದ್ರೆ ಎಲ್ಲಾಗೈತಿ. ಅದ್ರಾಗ ಹುಡುಗಿ ಡಿಗ್ರಿ, ಆ ಟೈಮ್ದಾಗ ಡಿಗ್ರಿ ಇದ್ದ ಟೈಮ್ದಾಗ ಹುಡುಗ ಲವ್ ಮಾಡ್ತಾ ಬೆನ್ನತ್ತ. ಆಗಿನ ಟೈಮ್ದಾಗ ಎಷ್ಟು ಬ್ಯಾಡ್ ಅಂದ್ರೆ ಭೀ ಕೇಳಂಗಿಲ್ಲ ನಾವು. ಹಂಗೆ ಮಾಡಿ ಒಕ್ಕೋತ ಹುಡುಗರು ಬುದ್ಧಿ ಗೊತ್ತಿಲ್ಲ ನಿಂಗೆ. ಒಂದ್ಸಲ ಬೇಕಂದ್ರೆ ಬೇಕಾದ ಬಿಡೋ ಮಕ್ಕಳಲ್ಲ ಯಾರೋ ಆಗಲಿ ಮತ್ತು ಒಕ್ಕೋತ ಎಲ್ಲ ಐತಿ. ಹಿಂದಾಗಡೆ ಅದು ಕಂಟಿನ್ಯೂ ಹಂಗಾಗ್ತೈತಿ. ಬೈ ಹುಡುಗಿ ಡಿಗ್ರಿ ಆದ್ರೆ ಹುಡುಗನ 10th ಫೇಲ್, ಇದೊಂದು ತಲೆ ಆಗಿರ್ಲಿ. 10th ಫೇಲ್ ಎಜುಕೇಶನ್, 10th ಫೇಲ್ ಆದ್ರೂ ಅವ್ನ ಲೈಫ್ದಾಗ ಹುಡುಗಿ ಎಷ್ಟು ಸಪೋರ್ಟ್ ಮಾಡ್ತಾಳಂದ್ರೆ ಅವಂದು ಪೂರಾ ಅವಂಗೆಲ್ಲ ಅವ್ನ್ದು ಎಷ್ಟು ವರ್ಷ ಬರೀ ಅವ್ನ ರೊಕ್ಕ ಸಗ ಟೀಕೆ ಕೊಡ್ತಾಳತ್ತ. ರೊಕ್ಕ ಕೊಡೋದಾಯ್ತು, ಮತ್ತು ಅವಂಗ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ, ಬಿಸ್ನೆಸ್ ಫುಲ್ ಸಪೋರ್ಟ್ ಆಗಿತ್ತು. ಎಲ್ಲ ಬಿಸ್ನೆಸ್ ಎಲ್ಲ ಫುಲ್ ಸ್ಟ್ಯಾಂಡರ್ಡ್ ಆಗ್ತೈತಿ. ರಿಚ್ ಆಗ್ತಾವ ಒಂದು ಲೆವೆಲ್ಗೆ. ರಿಚ್ ಆದ ನಂತರ ಅವಾಗ ಪೂರಾ ಲೋ ಇರ್ತಲ್ಲ, ಅವಾಗ ಹೇರ್ತಾವ ಮತ್ತು ನಿನ್ಗೆ ಯಾವತ್ತನ ಬಿಟ್ಕೊಡಂಗಿಲ್ಲ, ನಿನ್ನ ಮದುವೆ ಆಗ್ತಾನೆ, ಮದುವೆ ಆದ ನಂತರ ಎಷ್ಟು ಚಂದ ನೋಡ್ಕೋತಾನ ಅಂತ ಹೇರ್ತಾ. ಬಟ್ ಬಿಸ್ನೆಸ್ ಏನು ಫುಲ್ ಸ್ಟ್ಯಾಂಡರ್ಡ್ ಆಗಿ ಫುಲ್ ಅಪ್ ಆಗ್ತಾ ನೋಡ. ಆ ಟೈಮ್ದಾಗ ಪೂರಾ ಬಿಟ್ಟು ಬಿಡ್ತಾ ಹಿಂದಾಗಡೆ ಮತ್ತೇನು ಆದ ನಂತರ ಹುಡುಗಿ ಪೂರಾ ಮಾನಸಿಕ ಎಷ್ಟೋ ಹುಡುಗರದೆಲ್ಲ ರಿಜೆಕ್ಟ್ ಮಾಡಿರ್ತಾಳೆ. ಎಲ್ಲ ಆಗಿರ್ತಿ. ಆ ಹುಡುಗಿಗೆ ಆ್ಯಕ್ಚುಲಿ ನಂಗೆ ಒಂದು 5-6 ತಿಂಗಳಾಗಿತ್ತರ. ಆಕೆ ಹುಡುಗಿ ಏಜ್ 30. ಹುಡುಗ ಲೈಫ್ದಾಗ ಮದುವೆಯಾಗಿ ಆರಾಮ್ ನೀವು ಅಂತದ. ಬಟ್ ಇದರಿಂದ ಒಂದೇ ಹೇಳೋದೇನಂದ್ರೆ ಯಾರ ಮೇಲೂ ಟ್ರಸ್ಟ್ ಇಡೋದಿಲ್ಲ ಜಾಸ್ತಿ. ಓಕೆ ಬ್ಯಾಡ್ ಅಂತ ಹೇಳಿದ್ರಲ್ಲ, ಮೂವ್ ಆನ್ ಆಗಲಿಲ್ಲ ಲೈಫ್ದಾಗ, ಒಂದೋ ಆಪ್ಷನ್ ಇಲ್ಲಲ್ಲ. ಈಗ ತನ್ನ ಲೈಫ್ ಹಾಳಿಲ್ಲ. ಹುಡುಗೇನೋ ಹುಡುಗ ತಟ್ಟಲ್ಲಿ ಹುಡುಗರಿಗೂ ಭಾಳ ಮಂದಿಗೆ ಇದಾವು. ಬಟ್ ರೇರ್ ಆಗಿ ಹುಡುಗಿ ಆಗಿದ್ದು ಇದೊಂದು ಸ್ಟೋರಿ ಹೇಳತ್ತಾನ. ಯಾಕಂದ್ರೆ ಬಂದ್ ಭಾಳ ದಿನ ಆಯ್ತು. ಆಕ್ಚುಲಿ ಅವ್ರನ್ನ ಹೇಳ್ಕೊಂಗಿಲ್ಲ, ಮನ್ಯಾನ ಪ್ರೆಷರ್ ಇರ್ತೈತಿ, ಊರಾಗಿನ ಪ್ರೆಷರ್ ಇರ್ತೈತಿ ಅಂತ ಹೊರಗೆ ಗೊತ್ತಾದ್ರೆ ಮತ್ತೆ ಅವ್ರ ಮುಂದೆ ಮದಿಗೆ ಪ್ರಾಬ್ಲಮ್ ಹೇಳ್ಕೊಂಗಿಲ್ಲ ಅಷ್ಟೇ. ಬಟ್ ಅದು ಕರೆಕ್ಟ್ ಇಲ್ಲ. ನಾನೆಲ್ಲ ಹೇಳ್ಕೊಳಕ್ಕೆ ಇವನು ಒಪಿನಿಯನ್ ನೀನು ಹೇಳಿದಿ. ಇಲ್ಲಿ ಇಲ್ಲಿ ನೋಡು ಲವ್ ಸ್ಟೋರಿ ಒಂದು ನಾವು ಕೇಳಿರ್ತೀವಿ, ನಾವು ನೋಡಿದ್ವಿ, ನಾವು ಯಾರ್ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿದ್ಯಾ. ಇದ್ರಾಗಂತೂ ಹುಡುಗಿ ತಪ್ಪನ್ನಂಗಿಲ್ಲ. ಅವರು ಒಪಿನಿಯನ್ ಅವ್ರಿಗೆ ಸಿಚುವೇಶನ್ ಬರ್ತಾವು, ಕೈ ಕೊಡ್ತಾರೋ ಇಲ್ಲ ಹಾರ್ಟ್ ಬ್ರೇಕ್ ಐತಿ. ಅವ್ರು ನಿಜ ಗೇಮ್ ಆಡ್ತಿರ್ತಾರೋ ಒಬ್ರು ಆಗತೈತಿ. ಟೈಮ್ ಪಾಸ್ ಮಾಡಿದಂಗೆ ಇದೇನು ಫರಕ ಬೀಳ್ತಲ್ಲ. ಹೇಳೋ ಈಗ ನೀನು ಹೇಳ್ತೀವಿ ಬಿಡೋ ನಾನು ಆಕಿನ ಏನು ಮಾಡ್ತೀವಿ ಅಂತೀವಿ, ಇಲ್ಲ ನಾವು ಅಂತೀವಿ ಹಿಂಗೆ ಹಂಗೇನಂತ. ಬಟ್ ಯಾವ ವ್ಯಕ್ತಿಗೆ ಅದು ಏನು ಎಕ್ಸ್ಪೀರಿಯನ್ಸ್ ಐತೆ ಅದು ಅವಂಗ ಅನ್ಬತ್ತ ಅವಂಗ ಗೊತ್ತದ. ನೀನು ನಾನೇ ಶೇರ್ ಮಾಡಲಿಲ್ಲ. ನನ್ನ ಹೆಂಗೆ ಇರ್ಬೇಕು ಹೇಳಿ ನಂಗೆ ಇಷ್ಟೆಲ್ಲ. ಓಕೆ ಹೆಸರು ಹೇಳಂಗಿಲ್ಲ, ಏನು ಹೇಳಂಗಿಲ್ಲ. ಒಂದು ನಡೆದ ಸ್ಟೋರಿ ಹೇಳ್ತಾನೆ. ನಂದತ್ತೆ ತಿಳ್ಕೊ, ಬೇರೆದಾರತ್ತೆ ತಿಳ್ಕೊ. ಬೈ ಬೇಡ ಹೇಳೋದು ಬೇಡ ಬೇಡ. ಓನ್ ಲೈಫ್ ಏನು ಬೇಡ ಬೇಡ. ಅನುಭವ ಇದ್ದದ ಹೇಳ್ಕೊಳ್ಳಿ. ಓಕೆ ನಂಗೆ ಪೂರಾ ಹರ್ಟ್ ಆಗಿದೆ ಏನು ಹೇಳ್ತಂಗೆ ಕೇಳು. ಓಕೆ ಬ್ಯಾಡ್ ಅಂತ ನಂಬರ್ ಡಿಲೀಟ್ ಮಾಡಿಬಿಟ್ಟೆನ. ಈ ಬ್ಯಾಡ್ ಅಂದ್ರೆ ನಂಗೆ ಬ್ಯಾಡ್ ಅನ್ನತ್ತಾರಲ್ಲ, ಸುಮ್ಮ ಈ ನನ್ನ ಕೆರಿಯರ್ ಹಾಳು ಮಾಡ್ಕೋದು ಬೇಡ, ಕೆರಿಯರ್ ಭಾಳ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಬ್ಲಾಕ್ ಮಾಡಿಬಿಟ್ಟಿನ. ಅದ್ರ ನಂತರ ಇನ್ಸ್ಟಾಗ್ರಾಮ್ದಾಗ ಸ್ಟಾರ್ಟ್ ಆತಲ್ಲ. ಇನ್ಸ್ಟಾಗ್ರಾಮ್ದಾಗ ಸ್ಟೋರಿ ನೋಡೋದ ಮತ್ತು ಲೈಕ್ ಕೊಡೋದ. ಹುಡುಗರು ಬಿದ್ದು ಗೊತ್ತಿಲ್ಲ ಬ್ಯಾಡ್ ಅಂತ ಬಿಟ್ಟಿದ್ದ ಕಡೆ ಹೋಗಿ ಅಷ್ಟಾರು ಇನ್ಸ್ಟಾಗ್ರಾಮ್ದಾಗ ಬಂದ್ರೆ ಭೀ ಮತ್ತೆ ಯಾಕೆ ಬಿಡ್ತೀವಿ. ನಿಮ್ಮ ಮನಸ್ಸಿದ್ದಾಗ ಬರಾಗಿತ್ತು ಹುಡುಗರ ಮನಸ್ಸಿಂಗಲ್ಲ. ಓಕೆ ಅವ ಡೈರೆಕ್ಟ್ ಮೆಸೇಜ್ ಹಾಕಿನ ನಿಂಗೆ ಬ್ಯಾಡ್ ಅಂತ ಬಿಟ್ಟಿದಿಲ್ಲ, ಯಾಕೆ ಬೇಕಾಯ್ತು ನಿಂಗೆ ಇನ್ಸ್ಟಾಗ್ರಾಮ್ ನೋಡೋದ. ಓಕೆ ಇನ್ಸ್ಟಾಗ್ರಾಮ್ದಾಗ ಬ್ಲಾಕ್ ಮಾಡಲಿ ಮಾಡು, ಬ್ಯಾಡ್ ಆಗೈತಲ್ಲ ಅದು ಬ್ಯಾಡ್ ಅಂತಾನೆ ಇರ್ಬೇಕು. ಯಾವತ್ತು ಮತ್ತೆ ಎಕ್ಸೆಪ್ಟ್ ಮಾಡೋದಿಲ್ಲ ಏನು. ಓಕೆ ನಾ ಒಂದು ಸ್ವಲ್ಪ ಮದುವೆದಾಗ ಬಿಸಿ ಇದ್ನು ನಮ್ಮ ಸುನಿಲ್ ಸಾವ್ಕಾರಂದ. ಓಕೆ ಬಿಟ್ನು ಅದು ಆಗಿ 2 ಡೇಸ್ಗೆ ಏನಾಗೈತೆ ಅಂದ್ರೆ ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿಬಿಟ್ಟಾರ. ಮೊನ್ನೆ ಏನೋ ಮಾಡೋಕ್ಕೂ ಚೆಕ್ ಮಾಡಿ ಇನ್ಸ್ಟಾಗ್ರಾಮ್ ಎಲ್ಲ ಡಿಲೀಟಿಗಿತ್ತು. ನಾವು ಒಂಥರ ಆಗೈತಿಲ್ಲ, ನಾವು ಏನೋ ಆಮೇಲೆ ಮನ್ಸಿಗೆ ಹಚ್ಕೊಂಡ್ರು ಹಂಗೆ ಹಿಂಗತ್ತೆ. ದೇವ್ರೇನು ಅವ್ರೇನು ಮನ್ಸಿಗೆ ಹಚ್ಬೇಕಿಲ್ಲ, ಅವ್ರು ಓಣಿತ್ರಲ್ಲೇ ಮಾಡಿರು. ಬಟ್ ಮನ್ಸಿಗೆ ಹಚ್ಕೊಂಡ್ರು. ಅದ್ರ ನಂತರ ನಂಬರ್ ಶೀಟ್ಲೆ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿಲ್ಲ. ಎಲ್ಲಿ ಅವ್ರನ್ನ ನಂಬರ್ ಸಿಗೋದು ಎರಡು ಹುಡುಗಿಡ್ರು. 2 ತಾರೀಕು ಕಾಲ್ ಮಾಡಿದ್ರು, ನೆನಪು ಮಾಡ್ಕೊಂಡು ಆ ನಂಬರ್ ಸೇವ್ ಮಾಡ್ಕೊಂಡು ಮೆಸೇಜ್ ಹಾಕಿನಿ. ಮತ್ತು ಹಿಂಗೆ ನನ್ನ ಸಲ ಡಿಲೀಟ್ ಮಾಡಿದ್ರೆ ನಾ ಬೇಜಾರಾಯ್ತಾನೆ ಹಂಗೆ ಹಿಂಗೇನು ಹಂಗೇನಿಲ್ಲ ಅಂದ್ರೆ ನೀನು ನಾನು ಅರ್ಥ ಮಾಡ್ಕೊಂಗಿಲ್ಲ, ಕರೆ ನಾನೇನು ಅರ್ಥ ಮಾಡ್ಕೋತ ನೆಟ್ ಹೇಳಂತ ಹೇಳಿ. ಓಕೆ ಒಂದು ಸಲ ಗೊತ್ತಿಲ್ಲ ಫೋಟೋ ಬಿಟ್ರಪ್ಪ ಹೊಲ ನೋಡಿತ್ತು ಕಾಲು ಅಡ್ಗಾಕತ್ತ. ನಾನು ಏನಾಗ್ತದ ಅಂಜಿಕ್ ಬರಕಿತ್ತು. ನಂತರ ಏನಾತಂತ ಅರ್ಥ ಮಾಡ್ಕೋತಂತ ಹೇಳಿದೆ, ಅರ್ಥ ಮಾಡ್ಕೊಲ್ಲ ಅಂದ್ಬಿಟ್ರಪ್ಪ. ನಾವು ಹಿತ್ತಿದ್ದು ಎಲ್ಲಿ ಇದಾಯ್ತು ಇನ್ನು. ಮತ್ತು ಕೇನ್ ಇಲ್ಲ ಆರಾಮಿಲ್ಲ ಹಿಂಗೆ ಹಿಂಗಾಗೈತೆ ಅಂತಂದ್ರು. ಅದರ ನಂತರ ಮತ್ತೆ ಕಂಟಿನ್ಯೂ ಸ್ಟಾರ್ಟ್ ಆಯ್ತು. ಹಂಗೆ ಇಲ್ಲ ಜಸ್ಟ್ ಫ್ರೆಂಡ್ಸು ಏನೂ ಇಲ್ಲ, ಜಸ್ಟ್ ಈಗ ಬ್ಯಾಡ್ ಅಂತ ಟೈಮ್ದಾಗ ಚಾಟ್ ಮಾಡಿದಾನ ಅವ್ರು ಎಷ್ಟು ಬ್ಯಾಡ್ ಅಂದ್ರೆ ಭೀ. ಬಟ್ ಈಗ ಆರಾಮಿಲ್ಲ ಚಾಟ್ ಮಾಡಿನ ನಾ ಕೆಟ್ಟಾಗ್ತಾನೆ. ಆ್ಯಕ್ಚುಲಿ ಮೆಸೇಜ್ ಮಾಡೋಕಬೇಕು. ಅದ್ರ ಸಂಬಂಧ ಒಂದೇ ದಿನ ಒಂದ್ಸಲ ಇಲ್ಲಾಂದ್ರೆ 2-3 ದಿನ ಬಿಟ್ಟು ಹೆಲ್ತ್ ಇಶ್ಯೂ ಕ್ಲಿಯರ್ ಆಗ್ತಿಲ್ಲ ಹಿಂಗೆ ಚಾಟ್ ಮಾಡ್ಕೊತ ಬೈನು. ಬೈ ಅವ್ರಿಗೆ ಹೆಲ್ತ್ ಇಶ್ಯೂ ಪೂರ ಕಡಿಮೆ ಆದ ನಂತರ ಇನ್ನೊಂದು ಸಲ ನಾ ಕೇಳ್ನು ಅವ್ರು ಬ್ಯಾಡ್ ಅಂದ ನಂತರ ಬಿಟ್ನು. ಓಕೆ ಬಿಟ್ನು. ಅದ್ರ ನಂತರ
ಈಗ ನಂದು ಪೊಸಿಷನಿಂಗ್ ಹೆಂಗೈತೆ ಅನ್ನೋದು ಹೋಯ್ತು, ಎಷ್ಟು ಕ್ರಿಟಿಕಲ್ ಎಷ್ಟು ವರ್ಸ್ಟ್ ಐತೆ ಅನ್ನೋದು ಹಿಂಗೆ ಗೊತ್ತೈತಿ. ಬಟ್ ಈ ಟೈಮ್ದಾಗ ನನ್ನ ಸ್ಟೋರಿ ನೋಡಿದಾರೆ, ನಾ ಹೆಂಗದ ನೋಡಿದನ್, ನಂಗೆ ಬ್ಯಾಡ್ ಅದಾರ, ನಂಗೆ ನಾನೇ ಬ್ಯಾಡ್ ಅಂತ ಬಿಟ್ಟಿನ ಗೊತ್ತೈತಿಲ್ಲ ಅಂತಾರಲ್ಲ. ನಂಗೆ ಏನಾತ ಎಷ್ಟು ಮಂದಿ ಮೆಸೇಜ್ಗಳು ಬಂದು, ಬಟ್ ಹಿಡಿದು ಹುಡುಗಿ ಕಡೆಯಿಂದ ಮೆಸೇಜ್ ಬರಲಿಲ್ಲ ಅನ್ನೋದು ನಂಗೆ ಎಷ್ಟು ಹರ್ಟ್ ಆಯ್ತು ಅಂದ್ರೆ ದೇವರಾಣಿ ಬಾಳ್ಗಟ್ ಹರ್ಟ್ ಆಯ್ತು. ಅದಕ್ಕೆ ಒಂದು ಹೇಳೋದೇನಂದ್ರೆ ಯಾರ ಮೇಲೆ ನಂಬಿಕೆ ಇಡೋದು, ಯಾವಾಗ ಬೇಕಾದ್ರೆ ಯಾರು ಬೇಕಾದ್ರೆ ಚೇಂಜ್ ಆಗ್ತಾರೆ. ಇದೊಂದು ನಾವಾಗ ಅಷ್ಟೆಲ್ಲ ಕೇರ್ ಮಾಡಿದ್ರು ಆ ಕಡೆಯಿಂದ 1.0.05 ಬಿ ಬರಲಿಲ್ಲ, ಅದು ಭಾಳ ಮನಸ್ಸಿಗೆ ಇದ್ದಿದ್ದು ನಂಗೆ. ಸೇಮ್ ಎಕ್ಸ್ಪೀರಿಯನ್ಸ್. ಹಾಂ ಈಗ ನಮ್ದು ಹಂಗಾಗಿತ್ಲ, ನಾನು ಈಗ ಹೇಳ್ತೇನೆ ಇದು ನಂದು. ಮತ್ತಿದ ಸುಮ್ಮ ಮತ್ತೆ ಬ್ರಾಡ್ಕಾಸ್ಟ್ ಸಲುವಾಗಿ ಮಾತಾಡೋದು ಮತ್ತೆ ಕರೆ ತಿಳ್ಕೊಬೇಡ್ರ ಈಗ ಹೇಳ್ತಾವ ಮತ್ತೆ ಇದನ್ನ ನಂದು ಹಂಗಾಗಿ ಎಕ್ಸ್ಪೀರಿಯನ್ಸ್ ಐತ್ಲ. ಈಗ ಒಂದು ಫ್ರೆಂಡ್ಶಿಪ್ ಆಗಲಿ ಒಂದು ಯಾವುದಾಗಲಿ, ನಾವು ಮೊದ್ಲಿಂದ ಹೆಂಗಿರ್ತೀವಲ್ಲ ನಮ್ಮ ಒಳಗ ನಮ್ದು ಹಂಗೈತಿ. ಈಗ ನಮ್ಮ ಮೊದ್ಲಿನ ಫ್ರೆಂಡ್ಶಿಪ್ ಹೆಂಗೆ ಗೊತ್ತು, ನಾವು ಎಷ್ಟು ಬಂದಿವಲ್ಲ ನಮ್ದು ಅಟ್ಟ. ಈಗ ಎಷ್ಟು ಮಂದಿ ಬರ್ಡೇ ಮಾಡ್ತಾರೋ ಯಾರ್ದೋಲೆ ಔಟ್ಸೈಡ್, ನಾವು ಯಾರ್ದೋ ಎಷ್ಟೋ ಮಾಡಕ್ ಬರ್ಡೇ ಮಾಡಕ್ ಹೋಗಿಲ್ಲ ಚಾನ್ಸ್ ಕ್ಲಿಯರ್. ಯಾರು ಹಿಂಗೆ ಹೊರಗಿನಾರಿಗೆ ಈಗ ನಾವು ಹೋಗಿದ್ದು ಯಾರು ಬರ್ಡೇಕಂದ್ರೆ ನಮ್ಮ ದೋಸ್ತರು ತಂಗಿದ್ದು ಚಾನ್ಸ್. ನಾವು ಹೊರಗೆ ಹೋದಂದ್ರೆ ಎಲ್ಲಾರು ನಮ್ಮ ಹುಡುಗನ ಬರ್ಡೇ ಅಷ್ಟ ನಮ್ಮ ಪಾರ್ಟಿಗೆ ಇಟ್ಟ. ಅದರ್ವೈಸ್ ನಾವು ಹೊರಗಿಂದ ಎಲ್ಲರೂ ಸಪೋರ್ಟ್ ಮಾಡ್ತಾವೆ, ಎಲ್ಲರ ಜೊತೆ ಇರ್ತೀವಿಲ್ಲ ನಾನು ಯಾರು ಊರಾಗ. ಬಟ್ ನಾವು ಹೆಚ್ಚಾಗಿ ನಾವು ಇರೋದು ನಮ್ಮ ಒಳಗೆ ಹಂಗ ಫುಲ್ ಪ್ಯೂರ್ ಆಗಿ ನಾವು ದುಂಬಿಟ್ಟು ಹಾಕೋತಿರೋರು ಎಲ್ಲದಕ್ಕೂ ಆಗಾರ ಇದೇ ರೀತಿ ನಾವು ಹೊರಗಿಂದ ನಮ್ಗೆ ಯಾವ ಹಿಂಗೆ ಇಷ್ಟು ಪೂರ್ತಿ ಕಷ್ಟ ನಮ್ಗೆ ಇಂಥ ಗೊತ್ತಿದ್ದಿಲ್ಲ. ನಾವು ಇಂಥದ ಈಗ ಹೇಳಿದಲ್ಲ, ಈಗ ನಾವು ಏನು ಭಾಳ ಕಾಳಜಿ ನಮ್ಗೆ ತೋರಿಸಿರ್ತಾರಲ್ಲ, ನಾವು ಅವ್ರಿಗೆ ತೋರಿಸಿರ್ತಾರಲ್ಲ, ಆ ಕಡೆ ಬರಲಿಲ್ಲ ಅಂತ ಒಂದು ಆಯ್ತು ನೋಡಿದೆ, ಅದು ಭಾಳ ಕಟ್ಪಾಟ್ಕೊಂಡಿದ್ದೆ. ಇದೇ ರೀತಿ ಸೇಮ್ ನನಗೆ ಅನುಭವ ಐತೆ ಹೆಣ್ಗಳಿಗೂ. ಯಾರು ನೋಡು ನೀವು ಗೊತ್ತಿದ್ದು ಮಾಡ್ತಿರೋ ಗೊತ್ತಿಲ್ಲ ಹಾಂ. ಬಟ್ ಆದ್ರೂ ಮತ್ತು ಒಬ್ಬೊಬ್ರಿಗೂ ಫೀಲಿಂಗ್ಸ್ ಇರ್ತಾವೆ, ನಿಮ್ಮ್ಯಾಗ ರೆಸ್ಪೆಕ್ಟ್ ಇರ್ತೈತಿ. ಬಟ್ ಅದಕ್ಕೆ ಬೆಲೆ ಕೊಡೋದು ಅಷ್ಟೇ, ಬೆಲೆ ಕೊಡ್ರಂತ. ಈಗ ಒಬ್ಬ ನಿನ್ಗೆ ಇದ್ದಾಗ ನಾವು ಬೆಲೆ ಕೊಟ್ಟಿದ್ದೆವು, ನಾವು ಇದ್ದಾಗ ನೀನು ನಮಗೆ ಬೆಲೆ ಕೊಟ್ಟಿದ್ದೀವಿ, ಅದು ಆ ಕೇರ ನಮ್ಗೆ ಇದ್ದಿರ್ತೈತಿ ಇನ್ನೊಳಗೆ. ಓಕೆ ಈಗ ನಿನಗೆ ಹಂಗೆ ಆಯಿತು, ಸ್ವಲ್ಪ ಅದೇ ಫೈಟ್ ಆಯ್ತು, ಜಗಳ ಆಯ್ತು, ಇಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತದೆ. ಅದರಿಂದ ಆ ವ್ಯಕ್ತಿ ಒಂದು ಪಾಯಿಂಟಿಂದ ಜಡ್ಜ್ ಮಾಡೋದು ತಪ್ಪು. ಈಗಿನ ರೀಸೆಂಟಾಗಿ ನಾನು ನೋಡಿದ ಪ್ರಕಾರ ಒಂದ್ರಾಗ ಆಗಿರೋದು ನಮ್ಮವರಲ್ಲಿ. ಬಟ್ ಅದನ್ನು ಜಡ್ಜ್ ಒಂದು ಪಾಯಿಂಟ್ ಮ್ಯಾಗ ಈಗ ನೀ ನನಗೆ ಬೈದಿ, ಈಗ ಚಲೋ ನಾವೆಲ್ಲ ನಿನ್ನ ಜೊತೆ ಇದೀವಿ, ನಮ್ಮ ಜೊತೆ ಇದೆ ಅಂತ ಒಂದು ಬೇರೆ ಜಗಳಕ್ಕೆ ನೀನು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಬಟ್ ನೀ ಇದನ್ನು ನೋಡಲ್ಲ, ನಿನ್ನ ನಾವು ಒಂದು ಜೊತೆ ಸಪೋರ್ಟ್ ಎಷ್ಟೋ ನಿನ್ನ ಸಂಗಟ ನೀನು ಅನ್ನ ಅನ್ಕೋತಿದ್ದಾವ, ನಾವು ಸಚಿನ್ ಅನ್ಕೋತ ನಿನ್ನ ಜೊತೆ ಇದ್ದಾರ. ನೀ ಆ ಹಿಂದಿನ ಯೋಚನೆ ಮಾಡಲ್ಲ, ಪ್ರೆಸೆಂಟ್ ಅಟ್ಟ ಯೋಚನೆ ಮಾಡತ್ತಿಲ್ಲ, ತಪ್ಪಾಯ್ತು. ಎಲ್ಲ ವಿಷಯದಾಗ ಆಯ್ತು, ನೀನು ಅಟ್ಟ ಅಲ್ಲ. ಈಗ ನನಗೂ ನೋಡ, ಈಗ ಒಂದೊಂದ್ಸಲ ನಾನು ಹಿಂದಿನ ಟೈಮ್ದಾಗ ನಾವು ಗಾಡಿ ಮೇಲೆ ಬಿದ್ದರೆ ಬಿ ಇವ್ರು ನನ್ನ ಬಿಟ್ಟು ಆಮೇಲೆ ಇವ್ರು ಗಾಡಿ ರಿಪೇರ್ ಮಾಡ್ಕೊಂಬಂದಾರ. ನಾವು ಹಿಂದೆ ಮೊದಲು ಕಂಪ್ನಿಗೆ ಹೋಗ್ಬೇಕಾದಾಗ ಮನ್ಯಾಗ ಹೇಳಿ ಮತ್ತೆ ಇವರೆಲ್ಲ ಮಾಡ್ಕೊಂಬಂದಾರ. ಸೊ ಈಗ ಒಂದ್ಸಲ ಸದ್ಯದಾಗ ಒಂದು ಸ್ವಲ್ಪ ಫೈಟ್ ಆಯ್ತು ಬಿಟ್ಟು ಪ್ರಕಾರ ನಾ ಇವ್ರಿಗೆ ಏಟು ಮಾಡೋದು ಬಿಯೋದು ಇದು ಸರಿಯಲ್ಲ. ಯಾಕಂದ್ರೆ ನಾವು ಮೊದಲಿಂದ ನೋಡಿದೇವಲ್ಲ, ನಮಗೇನೋ ಓವರ್ ಆಲ್ ನೋಡಿ ಆ ವ್ಯಕ್ತಿ ಬಗ್ಗೆ ಅದೆಲ್ಲ ಜಡ್ಜ್ ಮಾಡ್ಬೇಕಾಯ್ತು. ಈಗ ಅದೇ ರೀತಿ ನಂದು ಆಗಿರೋದು ನಾನು ಅನುಭವ ಹೇಳ್ತಾನೆ. ಒಂದು ಪಾಯಿಂಟ್ ಆ ವ್ಯಕ್ತಿ ಈಗ ಯಾರು ಆಗಲಿ ಮನಸ್ಸಿಂದ ಯಾರು ಕೆಟ್ಟಾರಲ್ಲ, ಯಾರು ಮನಸ್ಸಿಂದ ಕೆಟ್ಟಿರಂಗಿಲ್ಲ. ಪರಿಸ್ಥಿತಿ ಬಂದಾಗ ಐತಿ ಓಕೆ, ಬಟ್ ಅದನ್ನ ಅರ್ಥ ಮಾಡ್ಕೋಬೇಕು ನೀವು, ಮತ್ತು ಅರ್ಥ ಮಾಡಿ ಸೇರಿಸ್ಬೇಕಾಯ್ತಿ. ಸ್ವಲ್ಪ ಚೆನ್ನಾಗಿರ್ತಾರೆ, ಯಾರ್ಯಾರಿಗೂ ಏನಾಗೋದಿಲ್ಲ. ಇದೊಂದು ನೋಡಿ, ಇದು ನನಗೆ ಅನುಭವದ ಭಾಳ ಅಂದರೆ ಓಕೆ ನಿಮ್ಗೆ ಇರಾಕ್ ಇಷ್ಟ ಅಲ್ಲ, ನಮ್ಮ ಜೊತೆ ಫ್ರೆಂಡ್ಶಿಪ್ ಆಗಲಿ ಏನೋ ಆಗಲಿ ಹೆಂಗೋ ಇರಾಕ್ ಇಷ್ಟ ಅಲ್ಲ, ಓಕೆ ಚಲೋ ಇರ್ರಿ. ಬಟ್ ಹೇಳ್ಕೊಳ್ಳೋ ರೀತಿ ಮತ್ತು ಅದನ್ನು ನೀವು ನಮ್ಮಿಂದ ದೂರ ಸಲುವಾಗಿ ಬೇರೆದವ್ರ ಮುಂದೆ ಪೋಟ್ರೆ ಮಾಡೋದು ತಪ್ಪಾಯ್ತಿ. ಈಗ ನೀವು ಚಲೋ ಇದ್ದೀರಿ ಆಯ್ತು, ನೀವು ಚಲೋ ಇರ್ರಿ, ಆರಾಮಿರ್ರಿ, ಖುಷಿಯಾಗಿರ್ರಿ, ಏನಿಲ್ಲ ಅದ ಬಯಸ್ಸು ನಾವು ಏನು ಮತ್ಬೇಕಾರೆ ಅದನ್ನ ನೀವು ಚೆನ್ನಾಗಿ ಇನ್ನೊಂದೇನು ಅವ್ನು ಮನುಷ್ಯನಾಗಿದ್ದು ಏನು ಹೇಳ್ಕೊಯ್ತೆ ಇದು ಬಾಳ್ಗಡೆ ಹೋಗಿದ್ದು. ನಂಗೆ ಮನುಷ್ಯನಾಗ ಏನೈತೆ ಅವನು ಡೈರೆಕ್ಟ್ ಬರ್ಬೇಕು. ಅದು ಜಗಳ ಇರಲಿ ಬೆಕ್ಕಾದ ಇರಲಿ, ಇವ ಮನುಷ್ಯನಾಗ ಏನು ಹಿಡ್ಕೊಂಡು ಕೊರ್ಗೋದಿಲ್ಲ ನೋಡಿ ನನ್ನ ಪ್ರಕಾರ. ಮತ್ತು ಹಂಗಿದ್ರ ಮನುಷ್ಯ ಅದೇ ರೀತಿ ನೋಡಿ. ಈಗ ನೀವು ನಾವು ನೋಡಿರ್ತೀವಿ ಒಂದು ಹುಡುಗರು ಈಗ ಅದು ಗುಟ್ಕ ತಂದು ತಿರ್ಗಾಡಿ ಮಾಡ್ತಾ ಹುಡುಗರು ಆ ಕಡೆ ಕಮ್ಮಿ ಅಂತಾರೆ ಮುಕ್ಕಳಿರೋ ಹುಡುಗಿಯರ್ ಇರ್ತಾರೆ ಮೊದಲು ಅದನ್ನ ಹೇಳಿ ಇಲ್ಲ ಅವ್ರ ಮೇಲೆ ಸಾಯ್ವಾರ. ಬಟ್ ಯಾವ ಇರ್ತಾವ ಹೊಡಿದಲ್ಲಿ ನಮ್ಮಿಂದ ಜಡ್ಜ್ ಮಾಡೋದು ಅವಕ್ಕ ಹೇಳೋದು ಅಷ್ಟೊಂದು ಆಯ್ತು. ಸೊ ಅಂತಾರ ಬಾಳ್ ಹೊಡಿದೇವೆ ಅಂತಂದ್ರೆ ಅದಕ್ಕೆ ಈಗಿನ ಹುಡುಗರಿಗೆ ಹೆಂಗೆ ಗೊತ್ತು, ನಾ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ನಮ್ಮ ಲೈಫ್ ಸೆಟಲ್ ಮಾಡಕ್ಕೆ ಈಸಿ. ಬಟ್ ಒಂದೊಂದು ಗೊತ್ತಾಗಲ್ಲ, ಒಂದೊಂದು ಇದನ್ನಿಲ್ಲ, ಅವಾಗ ಸಪೋರ್ಟ್ ಮಾಡೋದು ಅಷ್ಟೇ ಮೇನ್ ಆಗಿ. ಹೆಚ್ಚಾಗಿ ಏನಿಲ್ಲ ಈಗ ಹಿಂಗೆ ಕಂಪೇರ್ ಮಾಡಿದ್ರೆ. ಈಗ ನಾವು ಒಂದೊಂದು ಹೇಳ್ತಿರ್ತೇವಲ್ಲ, ನಮ್ಗೆ ಒಬ್ಬರು ಹೇಳ್ತಾ ಸಪೋರ್ಟ್ ಮಾಡಕ್ ಏನಿಲ್ಲ, ಬಟ್ ಅವರು ಆ ರೀತಿ ಆ ವ್ಯಕ್ತಿ ಹೆಂಗಿರೋದು ಇಷ್ಟ ನೋಡಿದ್ರೆ ಗೊತ್ತಿರ್ತಿದ್ದಿಲ್ಲ, ಅದಕ್ಕೆ ಅವ್ರಿಗೆ ಅಷ್ಟೇ ಹೇಳಕ್ ಹೋಗೋದು ಅಂತವ್ರಿಗೆ ಅಷ್ಟೇ ನಾವು ಹೇಳ್ಕೋದು. ಈಗ ಯಾರು ಹಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಕೇಳ್ಬೇಕು ಅನ್ನೋದಿಲ್ಲ. ಒಂದೊಂದು ನಾವು ನೋಡಿರ್ತೇವೆ. ಈಗ ನೋಡಿ ನಾನೇ ಹೇಳಿ ನಮ್ಮ ನೋಡ ಒಮ್ಮೆ ನಾವು ದೊಡ್ಡವರಾಗಲಿ ನಮ್ಮ ಟೈಮ್ನಾಗ ಯಾವ ಒಬ್ಬರಿಲ್ಲ. ಹುಚ್ಚರಾಗ 21-22 ತಕ ಗಾಲಿ ಓಡಿಸ್ನಿ, ತಿರ್ಗಾಡಿನಿ, ಬರೀ ಇದಾಗಿತ್ತು ನಮ್ಮದ. ಕೊರೋನಾ ಬತ್ತು, ತಿರ್ಗಾಡಿದು, ಏನು ಸ್ಟಡಿ ಇಲ್ಲ, ಏನಿಲ್ಲ. ಡಿಪ್ಲೊಮಾ ಪಾಸ್ ಮಾಡ್ಕೊಂಡದ್ದು ಎಕ್ಸಾಮ್ ಇಲ್ಲೇ ಕ್ಲಿಯರ್ ಮಾಡ್ಕೊಂಡ. ಅದೇ ಇದೇ ಯೂನಿವರ್ಸಿಟಿ ನೋಡ್ ವಾರ್ಷಿಕೋತ್ಸವ ಏನಾರ ಊಟ ಹಾಕ್ಸ್ತಾರ ನೋಡ್ಲ ಊರಿಗೆ. ಇನ್ನೊಂದು ಬೈ ಸೂಸೈಡ್ ಬಗ್ಗೆ ಒಂದು ಮಾತಾಡೋಣ ಹಾಡುವಾರ. ನಮ್ಮೂರಾಗ ಯಾರು ಹಂಗೆ ಸೂಸೈಡ್ ಮಾಡ್ಕೊಂಡಿರಲಿಲ್ಲ.
ಟ್ರೈ ಮಾಡಿರು ಇವನ್ ಅದಟ್ಟ ಅಲ್ಲ ಹರ್ಟ್ ಅದ ಫೀಲ್ ಎಲ್ಲರಿಗೂ ಬರ್ತೈತಿ. ಇವನ್ ಒಂದ್ಸಲ ನಮಗೂ ಅನಿಸ್ತೈತಿ ಹೆಂಗ್ ಗೊತ್ತು ಕೆಲಸ ಆಗಲಿ ಅಲ್ಲಿ ಇಲ್ಲಿ ಸ್ವಲ್ಪ ಮನಸ್ಸು ಹೊಡೆದಾಗ ಐತ್ಲ ಯಾವ ಗೊತ್ತು ಕೆಲಸ ಸಿಗಲ್ಲ ಮೊದಲು ಫಸ್ಟ್ ಆಫ್ ಆಲ್ ಈಗ ಸಿಗತ್ತಿಲ್ಲ ಇದ್ದು ಚಲೋ ಕೆಲಸ ಕಲ್ಕೊಂಡಾಗ ಒಂದ್ ಸ್ವಲ್ಪ ಮನಸ್ಸು ಐತೆ. ಯಾಕಂದ್ರೆ ನಾವು ಮನಿ ಬ್ಯಾಕ್ ಗ್ರೌಂಡ್ ಆಗಲಿ ಮುಂದೆ ಎಲ್ಲ ಫ್ಯೂಚರ್ ಥಿಂಕ್ ಮಾಡಿದಾಗ ಅನಿಸ್ತೈತಿ ಭಾಳ ಗಡ್ಡ ಅನಿಸ್ತೈತಿ. ಗೊತ್ತು ಇನ್ನೊಂದು ಸ್ವಲ್ಪ ಈ ನಮ್ಮನೆ ತುದಿ ತಗೋ ಬರ್ತು ಈಗ ಏನಾರು ಆಗಬೇಕು ನಂಗೆ ತಲೆ ಹಿಂಗೆ ಅನ್ಸೈತಿ. ಬಟ್ ಯಾವುದೋ ಸಪೋರ್ಟಿಂಗ್ ಮಾಡ್ತೀವಿ ನೋಡಿದೆ ನಂಬರ್ನ ಅರ್ಥ ಮಾಡ್ಕೊಂಡು ಅಲ್ಲಿ ಒಂದು ಜರ ಸಪೋರ್ಟ್ ಇತ್ತು ಜರ ಉಳಿದು ಆ ಮನುಷ್ಯ ಇದ್ವಿ ಅಟ್ಟ ಹೇಳ್ತಾನೆ. ನಾನು ಈ ಥರ ತಡಿಯಬೇಕಂತ ಎಲ್ಲ ಮಾಡ್ಕೋಬರ್ತಾರೆ ಜರ ಸಪೋರ್ಟಿವ್ ಆಗಿ ಅವ್ಗೆ ಅಟ್ಟು ಈಗ ನನಗೂ ನಾನು ಡೌನ್ ಆದಾಗ ಇವ್ನು ಕರೆದ್ನಿ ನಾನು ಆ ಕಡೆ ಜಿಮ್ ಕರ್ಕೊಂಡು ಹೋಗೋದು ಅಲ್ಲಿ ಹೋಗೋದು ಸ್ವಲ್ಪ ಅದಾಗ ಬ್ಯಾಕ್ ಆಯ್ತು. ನಾ ಬೆಳಿಗ್ಗೆ ಎದ್ದದ ಕೂಲಿ ಅಂತ ಹೊಲಕ್ಕೆ ಹೋಗಿದ್ದೀವಿ ನಾವು ಒಂದ್ಸಲ ನಾ ಡೌನ್ ಪೂರ ಆದಾಗ ನಾನು ಮತ್ತೆ ಆಗಿದ್ದ ನಂಗೆ ನಮ್ಮ ಶಂಬೆ ಆಗಲಿ ಇವು ಸದ್ದಾಗಲಿ ಎಷ್ಟೋ ಸಲ ನಾನು ಪೂರಾ ನಾನು ಪೂಸಿ ಪ್ಯಾಕ್ ಮಾಡಿದ್ದೆ. ಇಲ್ಲ ನಾ ಈ ಡೌನ್ ಫಾಲ್ ಆಗಿದ್ದಲ್ಲಿ ಸದ್ಯದಾಗ್ರೆ ಅದು ಮತ್ತು ನಾನು ಕೆಲಸ ಮಾಡೋ ಜಾಗದಾಗ ನಮ್ಮ ಮೇಡಮ್ಗಳಾಗಲಿ ಹುಡುಗರ ಹಂಗೆ ಸಪೋರ್ಟ್ ಮಾಡಿದಾಗ ಎಷ್ಟು ಕೆತ್ತಾ ಇದೆಯಲ್ಲ ಅಷ್ಟು ಮೇನ್ ಇಂಪಾರ್ಟೆಂಟ್ ಇದೆ. ನೀವು ಅದೇ ವ್ಯಕ್ತಿ ಈಗ ನೋಡಿ ನೀವು ಒಬ್ಬರ ಮುಂದೆ ಏನು ಹೇಳ್ಕೊಳ್ತಾ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ನೀನು ನೋಡಿ ನನ್ನ ದೋಸ್ತ ಆಗಲಿ ದುಶ್ಮನ್ ಆಗಲಿ ಈ ನನ್ನ ಮನಸ್ಸು ಬಿಚ್ಚಿ ಕೇಳತ್ತಾದ್ರೆ ಓಪನ್ ಆಗಿ ಹೇಳ್ಕೊತಾನು. ಯಾಕೆ ಮನಸ್ಸು ಬಿಚ್ಚಿದೇವು ಅಂತಂದ್ರೆ ಅವ್ನು ನೀ ನನ್ನ ಮುಂದೆ ಏನಂತ ನೋಡಂಗಿಲ್ಲ. ನೀ ನಾನು ಸ್ಪ್ರೆಡ್ ಮಾಡ್ತೀನೋ ನಾನು ಅಲ್ಲೇ ಇದನ್ನು ಮಾಡ್ತೀವಿ ನೋಡಂಗಿಲ್ಲ. ನಿನ್ನ ಮುಂದೆ ಮನಸ್ಸು ಬಿಚ್ಚಿ ಹೇಳ್ತಾನೋ ಅಷ್ಟೇ ಆದತ್ತ ಆಗಲ್ಲ. ಮತ್ತೆ ಈಗಿನ ಹುಡುಗರಿಗೆ ಏನಾಗೈತಿ ಏನಾದ್ರು ಡಿಸಿಷನ್ ಬೇಕಾಯ್ತು ಒಟ್ಟಿಗೆ ಆಗ್ಬೇಕೇನೋ ಈಗ ಪೇಷನ್ಸ್ ಇಲ್ಲ. ಪೇಷನ್ಸ್ ಇಲ್ಲ ಪೇಷನ್ಸ್ ತಡ್ಕೊಂಡ್ ನೋಡ್ಬೇಕು ಏನು ಮುಂದೆ ಆಗೋರ್ತಾವ ಹೋಗೋರ್ತಾವ. ಈಗಿಂದ ಡಿಸಿಷನ್ ತಗೋದ್ರ ಆಗಲ್ಲ. ಸಿಟ್ಟಿಕಾಯ ಬುದ್ಧಿ ಯಾವತ್ತು ಕೊಡೋದು ಅದ ಮೇನ್ ತಪ್ಪು ಮಾಡ್ತಾರೆ. ಒಂದ್ 5 ಸೆಕೆಂಡ್ ಜರ ವೇಟ್ ಮಾಡ್ರು ಅದ್ ಮೈಂಡ್ ಡೈವರ್ಟ್ ಅಷ್ಟ 5 ಸೆಕೆಂಡ್ ಈ ಪಾಯಿಂಟ್ ಹೋಗ್ತಂತಲ್ಲ ಸಿಟ್ಟಿಂಗ್ ಕಾಯಿ ಬುದ್ಧಿ ಅಂತಲ್ಲ. ಆ ಸಿಟ್ಟಿಂಗ್ ಕಾಯಿ ಬುದ್ಧಿ ಅನ್ನೋಕ್ಕಿಂತ ನಂಗೆ ಪಟ್ನ ಡಿಸಿಷನ್ ಆಗಲಿ ಸ್ವಲ್ಪ ಗಡಬಡಿ ಮಾಡ್ತಾ ನೋಡಿದ್ವಿ ಅದು ತಾಳ್ಮೆ ಮಾಡೋದು ಮನುಷ್ಯ ಭಾಳ ಬೇಕು. ಇವನ್ ನಾವು ಎಕ್ಸಾಮ್ ಟೈಮ್ದಾಗ ಎಟ್ಟು ಮಾಡಿದೇವಲ್ಲ ಮಾಡಿರ್ತು ತುದಿ ಹೋಗಿ ಫೇಲ್ ಆಗಿ ಬಂದವ್ ಎಟ್ಟು ಹುಡುಗ ನಮ್ಮ ಊರಾನು ಈಗ ಬಂದ್ಯಾ ನೋಡಿದೆ ಬಂದ್ಯಾ ಲಿಸ್ಟ್ ಹೋಗಿ ಬಂದು ಪಾಪ ಲಾಸ್ಟ್ ಹೋದ ಪಾರ್ ಮಾಡಿ ಗುದ್ದಾಡೋದು. ಈಗ ಅವ ಆಗಲಿ ಇವು ಶ್ಯಾಮ್ ಮಾಡತ್ತ ಶ್ಯಾಮ್ ಬಾ ನಮ್ಮ ಬಾಯ್ಕೆಟ ಇವರೆಲ್ಲ ಮಾಡತ್ತಾರೆ ಅಟ್ಟು ಅವ್ರಿಗೂ ಪೇಷನ್ಸ್ ಒಂದರ ಮನಸ್ಸು ಹೊಯ್ಡಿ ಆ ಮನುಷ್ಯ ಗೊತ್ತ ಎಲ್ಲಿ ಹೋಗಿ ಬಂದು ಹೊಡ್ಕೊಂಬಂದ. ಈಗ ನಾವು ಆಗಲಿ ಕೆಲಸ ವಿಷಯದಾಗಲಿ ಮೇನ್ ರೀ ಮೇಜರ್ ಆಗಿ ಸಣ್ಣ ವಿಷಯದಾಗ ಮಾಡೋದು ಬೇರೆ. ಈಗ ಮೇನ್ ಆಗಿ ಲೈಫ್ದಾಗೇನ ಒಂದು ನಮ್ಮ ಮನ್ಯಾನಾರ ಇಲ್ಲ ನಮ್ಮ ಜಾಬ ನಮ್ಮ ಕೈ ಹಿಡೋದು ಪೂರ ನಾವು ಮಾಡಾರ. ಈಗ ನಾವು ಬೆಸಗ್ನ ಡಿಸಿಷನ್ದಾಗ ತೊಗೋಬಾರ್ದು ನೋಡೋದು ಯಾವುದೋ ವಿಷಯ. ಮತ್ತು ಈಗ ನಮ್ಮ ಅನ್ಯಾರ ಐತೆ ಮತ್ತೊಬ್ಬನ ಕೈ ಮುದ್ದು ಕೇಳಬೇಕು ನಾವು ಯಾವುದಾದ್ರೂ. ಅದಕ್ಕೆ ನಾವು ಯಾವುದೋ ಸಿಟ್ಟು ಗಡಬಡಿ ಮಾಡಬಾರ್ದು ಅನ್ನೋದು ಕಲ್ತಾನು. ಮತ್ತು ಯಾರ ಮ್ಯಾಗ ನಂಬಿಕೆ ಏನಂತಾರಲ್ಲ ಮುಚ್ಚಿ ನಂಬ್ತಾವ ನೋಡಿದೆ ಅದನ್ನು ಮಾಡಬಾರ್ದು. ಅದು ಎಷ್ಟೋ ಹೊಡ್ ತಗೋಬಿಡೋದ್ನ ಹೇಳ್ಬೇಡ ಬೀಟ್ ಹಾಕೊಂಡತ್ವ ಸಾಲ ಬರೋಲ್ಲ ಪ್ರೋಗ್ರಾಮ್ ಮಾಡ್ತೀನಿ ನಾವು